ಸ್ನೇಹಿತರೆ ನಮಸ್ಕಾರ. ಕಲರ್ಸ್ ಕನ್ನಡ ವಾಹಿನಿಯ ಒಂದೇ ಒಂದು ಕೇಸ್ನಿಂದ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಧಾರಾವಾಹಿಗೆ ದೊಡ್ಡದೊಂದು ತೊಡಕೆ ಅಡ್ಡಿಯೇ ಸೃಷ್ಟಿಯಾಯಿತು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡು ಬರಬೇಕಾಗಿದ್ದಂತಹ ಕರ್ಣ ಧಾರಾವಾಹಿ ಬರದೆ ಇರುವಂತೆ ಮಾಡಿದ್ದು ಇದೇ ಭವ್ಯಗೌಡ ಅನ್ನುವಂತಹ ಕಲಾವಿದೆ ಮಾಡಿದ ಎಡವಟ್ಟು ಮತ್ತು ಆಕೆ ತೋರಿದಂಥ ಅಹಂಕಾರ. ಹೌದು, ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜು, ಭವ್ಯಗೌಡ, ನಮ್ರತಗೌಡ ಎಲ್ಲರೂ ಕೂಡ ನಟಿಸ್ತಾ ಇದ್ದಾರೆ. ಇಷ್ಟು ಜನ ಮತ್ತು ಇನ್ನುಳಿದಂತಹ ದೊಡ್ಡ ತಾರಾ ಬಳಗವಿರುವಂತಹ ಈ ಧಾರಾವಾಹಿ ಸೋಮವಾರದಿಂದ ಪ್ರಸಾರ ಆಗಬೇಕಾಗಿತ್ತು. ಆದರೆ ಕಾನೂನಿನ ತೊಡಕು ಎದುರಾದಂಥ ಕಾರಣಕ್ಕೋಸ್ಕರ ಈ ಕರ್ಣ ಅನ್ನುವಂಥ ಧಾರಾವಾಹಿ ಪ್ರಸಾರ ಆಗಲಿಲ್ಲ ಸೋಮವಾರದಿಂದ. ಈಗ ಪ್ರಮುಖವಾಗಿ ಒಂದಷ್ಟು ವಿಚಾರಗಳು ಕೂಡ ಬಹಿರಂಗ ಆಗ್ತಿದ್ದಾವೆ. ಒಂದು, ಈ ಕರ್ಣ ಧಾರಾವಾಹಿಯ ಸೆಲೆಕ್ಷನ್ ಬಗ್ಗೆ ಭವ್ಯಗೌಡ ಆಡಿದಂಥ ಮಾತುಗಳು ಮತ್ತು ಈ ಕರ್ಣ ಧಾರಾವಾಹಿಯ ಬಗ್ಗೆ ಸೆಲೆಕ್ಷನ್ ಆಗಿ ಒಂದಷ್ಟು ಪ್ರೆಸ್ ಮೀಟ್ಗಳು ನಡೆಯುವಂಥ ಸಂದರ್ಭದಲ್ಲಿ ಭವ್ಯಗೌಡ ಏನೆಲ್ಲ ಹೇಳಿದರು ಅನ್ನೋಂಥ ವಿಚಾರದ ಬಗ್ಗೆನೂ ಕೂಡ ಈಗ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಇದೇ ಭವ್ಯಗೌಡ ತನಗೆ ಈ ರೀತಿಯಾದಂಥ ಒಂದು ಅಗ್ರಿಮೆಂಟ್ ಇದೆ ಅನ್ನುವಂಥ ವಿಚಾರವನ್ನೇ ಮುಚ್ಚಿಟ್ಟಿದ್ರು ಅಂತೇಳಿ. ಕೇವಲ ಮುಚ್ಚಿಟ್ಟಿದ್ದಿದ್ರೆ ಸಾಯಲಿ ಅಂತೇಳಿ ಸುಮ್ಮನೆ ಇರ್ಬೋದಾಗಿತ್ತು. ಅಹಂಕಾರದ ಮಾತುಗಳನ್ನು ಕಲರ್ಸ್ ಕನ್ನಡ ವಾಹಿನಿಗೆ ಹೇಳಿದ್ರು ಅನ್ನುವಂಥ ಸಂಗತಿಯು ಕೂಡ ಈಗ ಬಹಿರಂಗ ಆಗಿರೋದ್ರಿಂದ ಜನರ ಆಕ್ರೋಶ ಈಗ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಧಾರಾವಾಹಿಯಿಂದ ಭವ್ಯನ ನೀವು ಇಟ್ಕೊಂಡು ಮುಂದುವರಿಸಲೇಬಾರ್ದು. ನೀವು ಭವ್ಯಗಳನ್ನು ಈ ಧಾರಾವಾಹಿಯಿಂದ ಕೈ ಬಿಡಬೇಕು ಅನ್ನುವಂತಹ ಒತ್ತಾಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಲರ್ಸ್ ಕನ್ನಡಕ್ಕೆ ಕಾನೂನಿನ ಮೂಲಕ ಮಾತನಾಡಿ ಎಂದಂತಹ ಇದೇ ಭವ್ಯಗೌಡಳಿಂದ ಸಾಕಷ್ಟು ಜನ ಕಲಾವಿದರು, ನಿರ್ಮಾಪಕರು ಮತ್ತು ವಾಹಿನಿ ಇಷ್ಟೂ ಜನರಿಗೂ ಕೂಡ ಸಂಕಷ್ಟ ಎದುರಾಯಿತು ಅನ್ನೋದು ಈಗ ಎಲ್ಲರ ಆಕ್ರೋಶದ ಮೂಲ ಕಾರಣ ಅಂತಲೇ ಹೇಳ್ಬೋದು. ಸತ್ಯನೂ ಕೂಡ. ಹಾಗಾದರೆ ಏನಿದು ಘಟನೆ, ಏನಾಗಿತ್ತು, ಯಾಕೆ ಇವತ್ತು ಆಕ್ರೋಶ ಸ್ಫೋಟವಾಗ್ತಿದೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ಣ ಅನ್ನುವಂಥ ಧಾರಾವಾಹಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದರೆ ಮೊನ್ನೆ ಸೋಮವಾರದಿಂದ ಪ್ರಸಾರವನ್ನು ಶುರು ಮಾಡಬೇಕಾಗಿತ್ತು ಜೀ ಕನ್ನಡ ವಾಹಿನಿಯಲ್ಲಿ. ಸೋಮವಾರ ರಾತ್ರಿ 8 ಗಂಟೆಗೆ ಕರ್ಣ ಅನ್ನುವಂಥ ಹೊಸ ಧಾರಾವಾಹಿ ಪ್ರಸಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೋಮೋಗಳನ್ನು ಬಿಟ್ಟಿದ್ದು. ಆದರೆ ಕೊನೆ ಕ್ಷಣದಲ್ಲಿ ಸೋಮವಾರವೇ ಕೋರ್ಟ್ ಒಂದು ತಡೆಯಾಜ್ಞೆಯನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಕರ್ಣ ಧಾರಾವಾಹಿಯ ತಂಡಕ್ಕೆ ಇಡೀ ತಂಡಕ್ಕೆ ದೊಡ್ಡ ಶಾಕೆ, ದೊಡ್ಡ ಬರಸಿಟಿಲೆ ಬಂದು ಅಪ್ಪಳಿಸಿದಂತಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಭವ್ಯಗೌಡ ಮಾಡಿದಂತಹ ಒಂದೇ ಒಂದು ದೊಡ್ಡ ಎಡವಟ್ಟು. ಹೌದು, ಕಲರ್ಸ್ ಕನ್ನಡ ವಾಹಿನಿಯ ಜೊತೆಗೆ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದಂಥ ಭವ್ಯ ಇನ್ನು 6 ತಿಂಗಳುಗಳ ಕಾಲ, ಬಿಗ್ ಬಾಸ್ ಮುಗಿದ ಬಳಿಕ 6 ತಿಂಗಳುಗಳ ಕಾಲ ಯಾವುದೇ ಬೇರೆ ಚಾನಲ್ನ ಧಾರಾವಾಹಿ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಮನೋರಂಜನಾ ಕಾರ್ಯಕ್ರಮಗಳಾಗಿರ್ಬೋದು ಇದರಲ್ಲಿ ಭಾಗವಹಿಸುವಂತೆ ಇಲ್ಲ ಅಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರು. ಈ ಅಗ್ರಿಮೆಂಟಿಗೆ ಸ್ವತಃ ಭವ್ಯಗೌಡ ಸೈನನ್ನು ಕೂಡ ಹಾಕಿದ್ರು. ಹಾಗಿದ್ರೂ ಕೂಡ ಈ ಯಾವಾಗ ಕರ್ಣ ಅನ್ನುವಂಥ ಧಾರಾವಾಹಿ ಕಲರ್ಸಲ್ಲಿ ಪ್ರಸಾರ ಆಗುತ್ತೆ, ಅದರಲ್ಲಿ ಭವ್ಯಗೌಡ ನಟಿಸ್ತಾರೆ ಅನ್ನುವಂಥ ಸಂಗತಿ ಗೊತ್ತಾಯಿತು. ಆಗ ಈ ಕಲರ್ಸ್ ಟೀಮ್ ಕಾಂಟ್ಯಾಕ್ಟನ್ನು ಮಾಡುತ್ತೆ. ಯಾರಿಗೆ? ಭವ್ಯಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆಗ ಭವ್ಯಗೌಡ ಕೊಟ್ಟಂಥ ಉತ್ತರ ಏನು ಅಂತ ಹೇಳಿ ಕೇಳಿದ್ರೆ, ಬಹುಶಃ ನಿಮ್ಮ ಮೈ ಕೂಡ ಉರಿಬಹುದು. ಅದೇನು ಉತ್ತರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಭವ್ಯನೇ ಈ ತನ್ನ ಸೆಲೆಕ್ಷನ್ ಬಗ್ಗೆ ಮತ್ತು ಈ ಧಾರಾವಾಹಿಯ ಬಗ್ಗೆ ಏನು ಹೇಳಿದ್ರು ಅದನ್ನು ಕೂಡ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಈ ಕರ್ಣ ಅನ್ನುವಂಥ ಧಾರಾವಾಹಿಗೆ ಭವ್ಯ ಸೆಲೆಕ್ಟ್ ಆಗಿದೆ ಒಂದು ರೋಚಕ. ಯಾಕಂತ ಹೇಳಿದ್ರೆ ಇದು ವೆರಿ ಸರ್ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಸ್ವತಃ ಭವ್ಯ ಅವರೇ ಹೇಳ್ತಾರೆ. ಇದೇ ಕಾರಣಕ್ಕೆ ಒಂದು ಪ್ರೆಸ್ ಮೀಟನ್ನು ಕೂಡ ಅರೇಂಜ್ ಮಾಡ್ತಾರೆ. ಅಂದರೆ ಕರ್ಣ ಟೀಮ್ನವರು ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿ ಮಾಧ್ಯಮದವ್ರನ್ನೆಲ್ಲ ಕರೆದು ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭವ್ಯ ಕೆಲವೊಂದು ವಿಚಾರಗಳನ್ನು ಹೇಳಿದರು. ತಮಗೆ ಈ ಸೀರಿಯಲ್ ಸಿಕ್ಕಿರುವಂಥದ್ರ ಬಗ್ಗೆ ಮತ್ತು ತಾವು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನವನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದರು. ಈ ವಾಹಿನಿಯವರು ಅಂದರೆ ಯಾರು, ಈ ಜೀ ಕನ್ನಡ ವಾಹಿನಿಯವರು ಸೀರಿಯಲ್ ಶುರು ಮಾಡೋದ್ರ ಬಗ್ಗೆ ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡಿ ದಿನಾಂಕವನ್ನು ಕೂಡ ಹೇಳಿದ್ರಂತೆ. ಆಗ ಸೀರಿಯಲ್ ಬಗ್ಗೆ ಭವ್ಯ, ಈ ಸೀರಿಯಲ್ನಲ್ಲಿ ನಾನು ನಿಧಿ ಎನ್ನುವಂತಹ ಡಾಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದೀನಿ, ತುಂಬ ಚಾಲೆಂಜಿಂಗ್ ಆಗಿರುವಂಥ ಪಾತ್ರ, ಇದಕ್ಕಾಗಿ ನಾನು ಸಾಕಷ್ಟು ವರ್ಕ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಈ ಸೀರಿಯಲ್ನಲ್ಲಿ ತುಂಬ ಖ್ಯಾತ ನಟರು ಇದ್ದಾಗ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇದನ್ನು ನಾನು ಅಂದುಕೊಂಡೇ ಇರಲಿಲ್ಲ. ಇಂಡಸ್ಟ್ರಿಗೆ ಕಾಲಿಟ್ಟು ಕೆಲವೇ ವರ್ಷ ಆಗಿದ್ರೂ ಕೂಡ ನಾಯಕಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಿರೋದಕ್ಕೆ ತುಂಬ ಖುಷಿ ಇದೆ ಅಂತಲೂ ಕೂಡ ಭವ್ಯ ಹೇಳ್ತಾರೆ. ಇದರಲ್ಲಿ ನಿಧಿ ತುಂಬ ಎಕ್ಸ್ಪ್ರೆಸಿವ್,
ಏನೇ ಸಣ್ಣ ಪುಟ್ಟ ವಿಚಾರಗಳಿಗೆ ಖುಷಿಯನ್ನು ಪಡುವಂಥದ್ದು. ಈ ಥರ ಪಾತ್ರವನ್ನು ಮಾಡೋದಕ್ಕೆ ನಾನು ತುಂಬ ಕಲಿಬೇಕಾಯಿತು, ಕಲಿತಾ ಇದ್ದೇನೆ. ಇದು ನನ್ನ ಲರ್ನಿಂಗ್ ಸ್ಟೇಜ್ ಅಂತಲೂ ಕೂಡ ಭವ್ಯ ಹೇಳ್ತಾರೆ. ಅದೇ ಕಾರಣಕ್ಕೆ ನರ್ಸರಿಯಿಂದ ಮೇಲಕ್ಕೆ ಹೋಗ್ತಿದ್ದಾಳೆ ನಿಧಿ ಅಂತಲೂ ಕೂಡ ಭವ್ಯ ಹೇಳ್ತಾರೆ. ಈ ಸೀರಿಯಲ್ ಪ್ರೋಮೋ ಆರಂಭದಲ್ಲಿ ಬಿಟ್ಟಾಗ ಕರ್ಣನ ಪಾತ್ರ ಮಾತ್ರ ಕಾಣಿಸ್ಕೊಂಡಿತ್ತು. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಪ್ರೋಮೋದಲ್ಲಿ ಇದೇ ಬೆಸ್ಟ್ ಅಂತಲೂ ಕೂಡ ಅನ್ನಿಸ್ತು. ಆದರೆ ಅದೇ ಸಮಯದಲ್ಲೇ ನನಗೆ ಕಾಲ್ ಬಂತು, ನಾಯಕಿ ಪಾತ್ರಕ್ಕೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು. ತುಂಬ ಆಶ್ಚರ್ಯದಿಂದ ನಾನು ಹೇಗೆ ಈ ಮಾತನ್ನು ಕೇಳಿದಾಗ ಸಹಜವಾಗಿ ಏನಪ್ಪ ನನಗೂ ಕೂಡ ಈ ರೀತಿ ಕಾಲ್ ಬರುತ್ತಾ ಅಂತೇಳಿ ಒಂದು ಸಲ ಮುಟ್ಟು ನೋಡ್ಕೊಂಡಿದ್ದೆ. ಇದು ಒಳ್ಳೆಯ ಪ್ರಾಜೆಕ್ಟು, ಬಿಡಬೇಡ, ಅವಕಾಶ ಸಿಕ್ಕಿದೆ ಹೋಗು ಅಂತ ಅಮ್ಮನೂ ಕೂಡ ಹೇಳಿದ್ರು. ಅದಕ್ಕಾಗಿ ನಾನು ಒಪ್ಕೊಂಡೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಇದೀಗ ಕಾನೂನು ಸಂಕಷ್ಟದಲ್ಲಿ, ಅದು ಕೂಡ ಭವ್ಯ ಮಾಡಿದಂಥ ಒಂದೇ ಒಂದು ಎಡವಟ್ಟಿನ ಕಾನೂನಿನ ಸಂಕಷ್ಟದಿಂದ ಇಡೀ ತಂಡವೇ ಒಂದು ರೀತಿಯಲ್ಲಿ ತಲೆ ತಗ್ಗಿಸಿ ಕೂರುವಂಥ ಅಯೋಮಯ ಪರಿಸ್ಥಿತಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಭವ್ಯಗೌಡ ಅವರು. ಈ ತಂಡಕ್ಕೆ ಕೊಟ್ಟಂಥ ಗಿಫ್ಟ್ ಇದು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂಚೆನೇ ಭವ್ಯ ಹೇಳ್ಬೋದಾಗಿತ್ತು, ಈ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹೇಳಿಲ್ಲ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲೂ ಕೂಡ ಹೇಳಿಲ್ಲ. ಸೀರಿಯಲ್ ಸ್ಟಾಪ್ ಆಗಿದ್ದಂಥ ಕಾರಣಕ್ಕೆ ನಾಯಕ ಕಿರಣ್ ರಾಜು ಮತ್ತು ಇನ್ನೋರ್ವ ನಾಯಕಿ ನಮ್ರತಾ ವೀಕ್ಷಕರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ, ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಏನೇ ಮಾಡಿದ್ರೂ ಕೂಡ ಸೀರಿಯಲ್ ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅಲ್ವಾ. ಎಷ್ಟೇ ಕ್ಷಮೆ ಕೇಳಿದ್ರು ಕೂಡ, ಏನೇ ಮಾಡಿದ್ರು ಕೂಡ. ಬಟ್ ನಮ್ರತಾ ಒಂದು ವಿಚಾರವನ್ನು ಹೇಳಿದ್ದಾರೆ, ಇದೇ ಟೈಮ್ಗೆ ಅಂದರೆ 8 ಗಂಟೆಗೆ ಬರ್ತೀವಿ, ಬಟ್ ಯಾವಾಗ ಅಂತ ಹೇಳಿ ಗೊತ್ತಿಲ್ಲ, ಆದಷ್ಟು ಬೇಗ ಬರ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲಿ ಈ ವಿಚಾರ ಮತ್ತೆ ಚರ್ಚೆಗೆ ಬರಬೇಕು. ಈಗಾಗಲೇ ಸ್ಟೇ ಇದೆ. ಕೋರ್ಟ್ ಒಂದು ವೇಳೆ ಸ್ಟೇ ವೆಕೇಟ್ ಮಾಡ್ತು ಅಂತ ಹೇಳಿದ್ರೆ, ಸರಿಯಾದಂಥ ಸಾಕ್ಷಿಗಳನ್ನು ಒದಗಿಸಿದ್ರೆ ಭವ್ಯ ಮತ್ತು ಭವ್ಯ ಕಡೆ ವಕೀಲರು, ನಂತರ ಸ್ಟೇ ವೆಕೇಟ್ ಮಾಡಿದ್ರೆ ಒಂದು ಅವಕಾಶ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಅಥವಾ ಇವರೇ ಕಲರ್ಸ್ ಕನ್ನಡ ವಾಹಿನಿಯವರು ಕನ್ವಿನ್ಸ್ ಆಗಿ ಕೇಸನ್ನು ವಾಪಸ್ ತಗೊಂಡ್ರು ಕೂಡ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ 6 ತಿಂಗಳು ಟೈಮ್ ಆಗಬೇಕು, ನಂತರನೇ ಪ್ರಸಾರವನ್ನು ಮಾಡಬೇಕು. ಹೀಗೆ ಬಹುಶಃ 6 ತಿಂಗಳು ಜುಲೈಗೇನೋ ಆಗುತ್ತೆ ಅಂತೇಳಿ ಅನಿಸುತ್ತೆ. ಅಲ್ಲಿಗೆ ಈ ತಿಂಗಳು ಹೊಗೆನೆ ಅನ್ನೋದು ಸ್ಪಷ್ಟ. ಹೀಗೆ ಇಷ್ಟೆಲ್ಲದರ ನಡುವೆ ಭವ್ಯ ಒಂದು ಅವಕಾಶವನ್ನು ಎಡಗಾಲಿನಲ್ಲಿ ಓದಿದ್ದಾಳೆ. ಏನದು? ಈಕೆ ಮಾಡಿದಂಥ ಒಂದೇ ಒಂದು ಎಡವಟ್ಟು ಇವತ್ತು ಈ ಕರ್ಣ ಸೀರಿಯಲ್ ಟೀಮ್ಗೆ ಸಂಕಷ್ಟ ತಂದೊಡ್ತು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್. ಏನು, ಇದೇ ಕರ್ಣ ಧಾರಾವಾಹಿಯ ವಿಚಾರ ಯಾವಾಗ ಕಲರ್ಸ್ ಕನ್ನಡ ವಾಹಿನಿಗೆ ಗೊತ್ತಾಯಿತು, ಭವ್ಯ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಯಾವಾಗ ಗೊತ್ತಾಯಿತು, ಆಗ ಇದೇ ಕಲರ್ಸ್ ಕನ್ನಡ ವಾಹಿನಿಯವರು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲ, ನೀವು ಈ ಧಾರಾವಾಹಿಯಲ್ಲಿ ನಟಿಸುವಂತಿಲ್ಲ, ಅಗ್ರಿಮೆಂಟ್ ಇರುವಂಥ ವಿಚಾರ ಗೊತ್ತಿದೆ ಅಲ್ವಾ ಅಂತಲೂ ಕೂಡ ಹೇಳ್ತಾರೆ. ಆದರೆ ಆಗ ಈಕೆ ಎಷ್ಟು ದರ್ಪದಿಂದ ಆನ್ಸರ್ ಕೊಟ್ಟಿದ್ದು ಅಂತ ಹೇಳಿದ್ರೆ, ಅದೆಲ್ಲ ನೋಡೋಣ ರೀ, ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಕಾನೂನಿನ ಮೂಲಕನೇ ಮಾತಾಡಿ ಬನ್ನಿ ಅಂತಲೂ ಕೂಡ ಇದೇ ಭವ್ಯ ಕೂಡ ದರ್ಪದಿಂದ ಆನ್ಸರನ್ನು ಕೊಟ್ಟಿದ್ಲು. ಹೀಗಾಗಿನೇ ಸರಿಯಪ್ಪ, ಕಾನೂನಿನ ಮೂಲಕನೇ ನೋಡೋಣ ಅಂತೇಳ್ಬಿಟ್ಟು ಸರಿಯಾದ ಟೈಮ್ಗೆ ಕಾನೂನಿನ ಮೂಲಕ ಶಾಕನ್ನು ಕೊಟ್ಟಿದ್ದಾರೆ ಈ ಸೀರಿಯಲ್ ತಂಡದವರು. 2 ಪ್ರಮುಖ ಧಾರಾವಾಹಿ ಮತ್ತು 2 ಪ್ರಮುಖ ನಟ ನಟಿಯರಿಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟ. ಯಾಕಂತ ಹೇಳಿದ್ರೆ ಒಂದು ಹಿಂದೆ ಮುಂದೆ ಬರುವಂಥ ಧಾರಾವಾಹಿಗೂ ಕೂಡ ಇದು ಎಫೆಕ್ಟ್ ಆಗ್ತದೆ, ಇನ್ನು ಮುಂದೇನೂ ಕೂಡ. ಜೊತೆಗೆ ಈಗ ಕಿರಣ್ ರಾಜ್ ಇರ್ಬೋದು, ನಮ್ರತಾ ಗೌಡ ಇರ್ಬೋದು, ಹಾಗೆಯೇ ಇನ್ನಿತರ ನಟ ನಟಿಯರು ಎಲ್ರಿಗೂ ಕೂಡ ಇದೊಂದು ರೀತಿಯಲ್ಲಿ ಚಾಲೆಂಜಸ್. ಎಷ್ಟು ದಿನ ಅಂತೇಳಿ ಕಾಯಬೇಕು. ಈಗ ಭವ್ಯಳನ್ನು ಬಿಡಿ ಅಂತ ಹೇಳ್ಬಿಟ್ಟು ಒತ್ತಾಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಭವ್ಯಳನ್ನು ಬಿಡೋಕ್ಕೂ ಕೂಡ ಅಷ್ಟು ಈಸಿ ಇಲ್ಲ. ಈಗ ಸಾಕಷ್ಟು ಎಪಿಸೋಡ್ಗಳು ಶೂಟಿಂಗು ನಡೆದಾಗಿದೆ, ಮುಗ್ದೋಗಿರುತ್ತೆ. ಅದರ ಕಂಟಿನ್ಯೂಷನ್ಸ್ ಪಾರ್ಟ್ಗಳನ್ನು ಈಗ ಮತ್ತೊಬ್ಬರನ್ನು ಕರ್ಕೊಂಬಂದು ಮಾಡೋಕ್ಕೆ ಇಂಪಾಸಿಬಲ್. ಹಾಗಾಗಿ ಶೂಟಿಂಗ್ ನಿಲ್ಲಿಸಿಲ್ಲ, ಇನ್ನೂ ಕೂಡ ಶೂಟಿಂಗ್ ಅದರಷ್ಟಕ್ಕೆ ಎಪಿಸೋಡ್ ವೈಸ್ ಎಪಿಸೋಡ್ ರೆಡಿ ಆಗ್ತಿದೆ. ಯಾವಾಗ ಒಂದು ಸಲ ಈ ವಿವಾದ ಅಂತ್ಯವಾಗುತ್ತೋ ಇಮಿಡಿಯೇಟ್ಲಿ ಆನ್ ಏರ್ ಮಾಡೋದಕ್ಕೆ ಶುರು ಮಾಡೋದು, 1 by 1 ಕೊಡ್ತಾ ಹೋಗೋದು ಅನ್ನೋಂಥ ಚಿಂತನೆಯಲ್ಲಿದ್ದಾರೆ. ನೋಡೋಣ ಅಂತಿಮವಾಗಿ ಏನಾಗುತ್ತೆ ಅಂತೇಳಿ. ಈಗ ಒಂದು ವೇಳೆ ಇಲ್ಲ ಭವ್ಯಗೌಡ ಅವರನ್ನು ಮುಂದುವರಿಸೋದೇ ಅಂತ ಆದರೆ ಸದ್ಯಕ್ಕಂತೂ ಸೀರಿಯಲ್ ಪ್ರಸಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಭವ್ಯರನ್ನು ಕೈ ಬಿಡ್ತಾರೆ ಅಂತ ಹೇಳಿದ್ರು ಸದ್ಯಕ್ಕಂತೂ ಪ್ರಸಾರ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ರೀಶೂಟ್ ಆಗಬೇಕಲ್ಲ, ಭವ್ಯ ಅವರ ಪಾತ್ರಕ್ಕೆ ಇನ್ನೊಬ್ಬರನ್ನ ತರಬೇಕು, ಅವ್ರನ್ನ ರೆಡಿ ಮಾಡಬೇಕು, ಅದು ರೀಶೂಟ್ ಆಗಬೇಕು, ಅದು ಕೂಡ ಅಷ್ಟು ಈಸಿ ಅಲ್ಲ. ಹಾಗಾಗಿ ತುಂಬ ಚಾಲೆಂಜಸ್ಗಳು ಈ ಟೀಮ್ನ ಎದುರುಗಡೆ ಸದ್ಯಕ್ಕಂತೂ ಇದೆ ಅನ್ನೋದು ಸತ್ಯ. ಓವರಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಒಂದು ಭವ್ಯಳನ್ನು ಕೈ ಬಿಡೋದ್ರ ಬಗ್ಗೆ, ಜೊತೆಗೆ ಸೀರಿಯಲ್ ಮತ್ತು ಮುಂದುವರಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.